ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇ ಎಳ ಮಸೆಗೆ ಮಾಡುವಂತಹ ಒಂದು ರೆಸಿಪಿ. ಇದು ನಾನಿಲ್ಲಿ ಅವರೆಕಾಳು ಮತ್ತು ಒಂದೆರಡು ಚಮಚ ಕಡಲೆಕಾಳನ್ನು ಹಾಕಿಬಿಟ್ಟು ರಾತ್ರಿ ಇಡೀ ನೆನೆ ಹಾಕಕ್ಕಿಟ್ಟಿದ್ದೆ. ಅದು ನೆಂದಿದೆ. ಇವಾಗ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಒಂದು 4ರಿಂದ 5 ವಿಸಿಲ್ ಆಗಬೇಕು. ಅಲ್ಲಿವರೆಗೂ ನಾನಿಲ್ಲಿ ಹಸಿ ಹುಣಸೆಕಾಯಿ ಈ ಸೀಸನಲ್ಲಂತೂ ಸಿಗುತ್ತೆ. ಆಮೇಲೆ ಇದು ಈ ಸೀಸನಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ. ಇದಕ್ಕೆ ಭಜ್ಜಿ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಏನಂತ ಕರಿತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಇಲ್ಲಿ ಹುಣಸೆಕಾಯಿನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ನೀರು ಹಾಕಿಬಿಟ್ಟು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಸ್ಟೋವ್ನ ಆಫ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಕಾಳುಗಳು ಕೂಡ ಬೆಂದಿದೆ ನೋಡಿ. ಈ ಥರ ಬೇಯಿಸ್ಕೋಬೇಕು. ಇದನ್ನು ಸೋಸ್ಕೋಬೇಕು. ಈ ನೀರನ್ನು ಹಾಕಬಾರ್ದು. ಇದು ಹಾಕಿದರೆ ಸ್ಮೆಲ್ ಬರುತ್ತೆ. ಯಾಕಂದರೆ ಇದು ಒಣಗಿರುವಂತಹ ಅವರೆಕಾಳಲ್ವಾ. ಹಸಿ ಅವರೆಕಾಳು ಆದರೆ ಹಾಗೆ ಮಾಡ್ಬೋದು. ಹಸಿ ಅವರೆಕಾಳಿಂದಾದರೆ ಇನ್ನೂ ಟೇಸ್ಟ್ ಆಗುತ್ತೆ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಣಗಿರುವಂತಹ ಕಾಳಿಂದನೇ ನಾನು ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಇದರದ್ದು ರಸನ ತೆಕ್ಕೋಬೇಕು ನೋಡಿ. ಈ ಹುಣಸೆಕಾಯಿ ಇರುತ್ತಲ್ವ, ಇದಕ್ಕೆ ನಾನು ಸ್ಮ್ಯಾಶ್ ಥರ ಮಾಡ್ತಾಯಿದ್ದೀನಿ ಈ ಥರ. ಯಾಕಂದರೆ ಇದು ಸುಡ್ತಾ ಇದೆ ಅಲ್ಲ, ಬಿಸಿ ಇದೆ ತುಂಬ, ಅದಕ್ಕೋಸ್ಕರ. ಇಲ್ಲಿ ನಾನು ಒಂದು ಇದರಲ್ಲಿ ಸೋಸ್ಕೋತಾ ಇದ್ದೀನಿ. ಸೋಸ್ಕೋಬೇಕು, ಇಲ್ಲ ಅಂತಂದರೆ ಇದ್ರ ಮೇಲಿರುತ್ತಲ್ವ ಅದನ್ನೆಲ್ಲನೂ ಇದರಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ಇಲ್ಲಿ ನಾನು ನೀರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಜಾಸ್ತಿ ಇರಬೇಕು ಮೆಂತ್ಯ ಸೊಪ್ಪು. ಎಷ್ಟು ಸೊಪ್ಪಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ. ಇದನ್ನು ನೀವು 3 ದಿನ ಕೂಡ ಇಟ್ಕೊಂಡು ತಿನ್ನಬಹುದು. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ನಾವು ಅವರೆಕಾಳು ಏನಿದೆ ಅಲ್ವಾ, ಅದರಲ್ಲಿ ನಾವು ಹುಳಿ ಕೂಡ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲೇ ನಾವು ಈ ಸೊಪ್ಪನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಪಾಲಕ್ ಸೊಪ್ಪು ಕೂಡ ಇದೇ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡ್ಬಿಟ್ಟು ಇದನ್ನು ಕೂಡ ಇದರಲ್ಲೇ ಸೇರಿಸ್ತಾ ಇದ್ದೀನಿ. 2 ಸೊಪ್ಪಂತೂ ಬೇಕೇ ಬೇಕು. ನೀವು ಪಾಲಕ್ಕು ಸ್ವಲ್ಪ ತೊಗೋಬೇಕು, ಮೆಂತ್ಯ ಸೊಪ್ಪು ಜಾಸ್ತಿ ತೊಗೋಬೇಕು. ಇಲ್ಲಿ ನೋಡಿ, ನಾವು ಮೆಂತ್ಯ ಸೊಪ್ಪು ತೊಗೊಂಡಿವಿ ಅಂದರೆ ಅದರಿಂದ ಅರ್ಧ ಮಾತ್ರ ಪಾಲಕ್ ಸೊಪ್ಪನ್ನು ತೊಗೋಬೇಕು. ಇಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟಿದ್ದೀನಿ ಇದರಲ್ಲಿ. ಇದು ಕುದೀತಾ ಇರಬೇಕು. ಇಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಖಾರ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಬಹುದು ನೀವು, ಅಷ್ಟೆಲ್ಲನೂ ಹಾಕ್ತಾ ಇದ್ದೀನಿ ಖಾರ. ಇದಕ್ಕೆ ಖಾರ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಎಷ್ಟು ಖಾರ ಹಾಕಿಬಿಟ್ಟು ಇಲ್ಲಿ ಚಮಚದಿಂದ ಮಿಕ್ಸ್ ಮಾಡಿ ಸೈಡ್ಗೆ ಇಡ್ತಾ ಇದು ಕುದೀತಾ ಇದೆ ಅಲ್ವಾ, ಅದನ್ನು ಕುದಿಯಕ್ಕೆ ಬಿಡಬೇಕು. ಇಲ್ಲಿ ನಾನು ಹಿಟ್ಟು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಖಾರನೂ ಚೆನ್ನಾಗಿ ಕುದಿಬೇಕು, ಸ್ಮೆಲ್ ಬರಲ್ಲ. ಇಲ್ಲಿ ನಾನು ಹಿಟ್ಟು ಇದು ಕಡಲೆಬೇಳೆ ಹಿಟ್ಟನ್ನು ನೀರು ಹಾಕಿ ಚೆನ್ನಾಗಿ ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದರಲ್ಲಿ ಅವರೆಕಾಳು ಅದೆಲ್ಲನೂ ಇಟ್ಟಿದ್ದಲ್ಲ ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಹಾಕ್ತಾ ಚಮಚದಿಂದ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ಇದ್ರದ್ದು ಮೇಲೆ ಒಂದು ಲೇಯರ್ ಕೆನೆ ಬರೋವರೆಗೂ ನಾವು ಅದನ್ನು ಕುದಿಯೋಕ್ಕೆ ಬಿಡಬೇಕು. ತಳ ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್. ಆವಾಗವಾಗ ಕೈ ಆಡಿಸ್ತಾ ಇರಬೇಕು. ಇಲ್ಲಿ ನಾನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಪ್ರೇಟು 1-2 ಚಮಚ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ತುಂಬ ಬೇಕಿದ್ದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಇರಬೇಕು. ಆಮೇಲೆ 1 ಹಿಡಿ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಕಲರ್ ಈ ಥರ ಬರಬೇಕು. ಕಲರು ಬಂದಾದಮೇಲೆ ಅದನ್ನು ನಾವು ಈ ಪಾತ್ರೆಗೆ ಹಾಕಬೇಕು ನೋಡಿ. ಒಗ್ಗರಣೆ ಕೊಟ್ಕೊಂಡಾಯಿತು. ಇನ್ನು ಸೈಡಲ್ಲಿರೋ ಭಜ್ಜಿನ ಇದರಲ್ಲಿ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ, ಇದಕ್ಕೆಲ್ಲ ಅಂಟ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ಅದರಲ್ಲಿ ಹಾಕಿಬಿಟ್ಟು ಮತ್ತೆ ಅದನ್ನು ಕೂಡ ಇದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬಜ್ಜಿ ರೆಡಿ ಆಯಿತು. ಇದರಲ್ಲಿ ಕಾಳುಗಳಿದೆ, ಸೊಪ್ಪುಗಳಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ಹೆಲ್ದಿ ಆಗಿರುವಂತಹದ್ದು ಮತ್ತು ಈ ಸೀಸನ್ಗೆ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ. ಎಳ್ಳ ಮಸೆಗಂತೂ ಎಲ್ಲರೂ ಕಂಪಲ್ಸರಿ ಮಾಡ್ತಾರೆ. ಇದು ಚಪಾತಿಗೆ, ರೊಟ್ಟಿ, ಇದು ಜೋಳದ ರೊಟ್ಟಿಗೆ ಮೇನು. ನೀವು ಖಡಕ್ ರೊಟ್ಟಿ ಜೊತೆ ಆದರೂ ತಿನ್ಬೋದು ಅಥವಾ ಮೆತ್ತಗೆ ಮಾಡ್ಕೊಂಡಿರುವಂತಹ ರೊಟ್ಟಿ ಜೊತೆ ಕೂಡ ಇದನ್ನು ತಿನ್ನಬಹುದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇದ್ರ ಜೊತೆ ಎಣ್ಣೆ ಹಾಕೊಂಡ್ಬಿಟ್ಟು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಶೇಂಗಾನ ಹಾಕಿದ್ದೀನಿ, ಆಮೇಲೆ ಎಳ್ಳು, ಆಮೇಲೆ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಮತ್ತು ಬಿಳಿ ಎಳ್ಳು, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕರೆದುಕೊಳ್ಬೇಕು. ನೋಡಿ, ಈ ಥರ ಕರ್ಕೊಂಡ್ಬಿಟ್ಟು ಅದು ಬಜ್ಜಿ ಮೇಲೆ ಈ ಎಣ್ಣೆ ಅಂತೂ ಇರಲೇಬೇಕು ಫ್ರೆಂಡ್ಸ್. ಆವಾಗಲೇ ಇದರ ಒಂದು ರುಚಿ ಪರ್ಫೆಕ್ಟ್ ಆಗುತ್ತೆ. ಹಾಗೆ ಜೋಳದ ರೊಟ್ಟಿಗಂತೂ ಪರ್ಫೆಕ್ಟ್ ಆಗಿರುತ್ತೆ. ಅನ್ನದ ಜೊತೆ ಕೂಡ ನೀವು ತಿನ್ನಬಹುದು. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನನಗೆ ಇದೇ ರೀತಿಯಾಗಿ ಸಪೋರ್ಟ್